ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಹಿರಿಯ ನಟಿ ಪದ್ಮಜಾ ರಾವ್ ಅವರಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಮಂಗಳೂರಿನ ಜೆಎಂಎಫ್ಸಿ ನ್ಯಾಯಾಲಯ 3 ತಿಂಗಳ ಕಾಲ ಕಾರಾಗೃಹ ಶಿಕ್ಷೆ ಹಾಗೂ 40.2 ಲಕ್ಷ ದಂಡ ವಿಧಿಸಿದೆ. ಮಂಗಳೂರಿನ ವೀರು ಟಾಕೀಸ್ ಸಂಸ್ಥೆಯ ಮಾಲೀಕ ಹಾಗೂ ತುಳು ಸಿನಿಮಾ ನಿರ್ದೇಶಕ ವೀರೇಂದ್ರ ಶೆಟ್ಟಿ ಅವರಿಂದ 41 ಲಕ್ಷ ಸಾಲ ಪಡೆದು ಹಿಂದಿರುಗಿಸದೆ ವಂಚಿಸಿರೋ ಆರೋಪದಡಿ ಪದ್ಮಜಾ ರಾವ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಚಾಲಿಪೋಲಿಲು ಎಂಬ ತುಳು ಸಿನಿಮಾ ಮೂಲಕ ನಿರ್ದೇಶಕ ವೀರೇಂದ್ರ ಶೆಟ್ಟಿ ಅವರಿಗೆ ನಟಿ ಪದ್ಮಜಾ ರಾವ್ ಪರಿಚಯವಾಗಿದ್ರು. ಆ ಮೂಲಕ ವೀರೇಂದ್ರ ಬಳಿ 41 ಲಕ್ಷ ಸಾಲವನ್ನ ಪಡೆದುಕೊಂಡಿದ್ರು. ಸಾಲದ ಭದ್ರತೆಗಾಗಿ 2020 ಜೂನ್ 17ರಂದು ಬೆಂಗಳೂರಿನ ಬನಶಂಕರಿ ಶಾಖೆಯ ಐಸಿಐಸಿಐ ಬ್ಯಾಂಕ್ ಖಾತೆಯ ಚೆಕ್ ಸಹ ನೀಡಿದ್ರು ಎನ್ನಲಾಗಿದೆ. ನಿಗದಿತ ದಿನದಂದು ಹಣ ಬಾರದೇ ಇದ್ದ ಹಿನ್ನೆಲೆ ವೀರೇಂದ್ರ ಶೆಟ್ಟಿ ಚೆಕ್ ನಗದೀಕರಿಸಲು ಮುಂದಾಗಿದ್ದಾರೆ. ಆದರೆ ಪದ್ಮಜಾ ರಾವ್ ಬ್ಯಾಂಕ್ ಖಾತೆಯಲ್ಲಿ ಅಷ್ಟೊಂದು ಹಣವಿಲ್ಲದೆ ಚೆಕ್ ಬೌನ್ಸ್ ಆಗಿದೆ. ನಂತರದಲ್ಲಿ ವೀರೇಂದ್ರ ಶೆಟ್ಟಿ ಅವರು ಮಂಗಳೂರಿನ ಕೋರ್ಟ್ ಮೆಟ್ಟಿಲೇರಿದ್ರು. 5 ದಿನದ ಒಳಗಾಗಿ ಸಾಲ ಮರುಪಾವತಿಸಬೇಕೆಂದು ಕೋರ್ಟ್ 2020 ಜೂನ್ 30ರಂದು ನೋಟಿಸ್ ಸಹ ನೀಡಿತ್ತು. ಇದಕ್ಕೆ ನಟಿ ಪದ್ಮಜಾ ರಾವ್ ಕ್ಯಾರೆ ಅಂದಿರಲಿಲ್ಲ. ಸಮನ್ಸ್ ಜಾರಿ ನಂತರ ವಿಚಾರಣೆಗೆ ಹಾಜರಾದ ಪದ್ಮಜಾ ರಾವ್ ತಾನು ವೀರೇಂದ್ರ ಶೆಟ್ಟಿಯ ಬಳಿ ಯಾವುದೇ ರೀತಿಯ ಸಾಲ ಪಡೆದಿಲ್ಲ, ತಾನು ಯಾವುದೇ ರೀತಿ ಚೆಕ್ ಕೂಡ ನೀಡಿಲ್ಲ ಎಂದಿದ್ರು. ಅದಲ್ಲದೆ ಪದ್ಮಜಾ ರಾವ್ ಪರ ವಕೀಲರು ತಮ್ಮ ಕಕ್ಷಿದಾರನ ಮನೆಯಿಂದ ಚೆಕ್ ಕಳುವು ಮಾಡಲಾಗಿ ಫೋರ್ಜರ್ ಮಾಡಲಾಗಿದೆ ಎಂದು ಆರೋಪಿಸಿದ್ರು. ಆದರೆ ಇದಕ್ಕೆ ಯಾವುದೇ ರೀತಿಯ ಪುರಾವೆಗಳು ಸಿಕ್ಕಿರಲಿಲ್ಲ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಜೆಎಂಎಫ್ಸಿ 2ನೇ ಹಂತದ ನ್ಯಾಯಾಲಯದಲ್ಲಿ ನಡೆದ ವಾದ ವಿವಾದದಲ್ಲಿ ಪದ್ಮಜಾ ರಾವ್ ಹಣ ನೀಡದೆ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ಹೀಗಾಗಿಯೇ ನ್ಯಾಯಾಧೀಶ ಫವಾಜ್ ಪಿಎ ಅವರ ಪೀಠವು ದೂರುದಾರನಿಗೆ 40.17 ಲಕ್ಷ ನೀಡುವುದಲ್ಲದೆ 3,000ವನ್ನ ಸರ್ಕಾರಕ್ಕೆ ದಂಡವಾಗಿ ನೀಡಬೇಕು ಎಂದು ಪದ್ಮಜಾ ರಾವ್ಗೆ ಆದೇಶಿಸಿದ್ದಾರೆ. ಒಂದು ವೇಳೆ ಸಾಲ ಮರುಪಾವತಿ ಹಾಗೂ ದಂಡ ಕಟ್ಟಲು ವಿಫಲವಾದಲ್ಲಿ 3 ತಿಂಗಳ ಕಾಲ ಕಾರಾಗೃಹ ಶಿಕ್ಷೆ ನೀಡಲಾಗುವುದು ಎಂದು ನ್ಯಾಯಾಲಯ ಸೂಚಿಸಿದೆ. ಪದ್ಮಜಾ ರಾವ್ ಅವರು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಅವರ ಅತ್ತೆಯ ಪಾತ್ರವನ್ನ ಮಾಡ್ತಿದ್ದಾರೆ. ಅಲ್ಲದೆ ಮುಂಗಾರು ಮಳೆ ಸಿನಿಮಾದಲ್ಲಿ ಗಣೇಶ್ ಅತ್ತೆಯಾಗಿ ಭಾರಿ ಖ್ಯಾತಿಯನ್ನ ಗಳಿಸಿದ್ರು. ಆದ್ರೀಗ ಚೆಕ್ ವಂಚನೆ ಪ್ರಕರಣದಲ್ಲಿ ಜೈಲು ಸೇರುವಂತಾಗಿರೋದು ನಿಜಕ್ಕೂ ದುರಂತ.